ಒಂದಾನೊಂದು ಕಾಲದಲ್ಲಿ ತಗಡೂರು ಎಂಬ ಗ್ರಾಮವೊಂದಿತ್ತು. ಅಲ್ಲಿ ರಾಮಯ್ಯ ಎಂಬ ರೈತರೊಬ್ಬರು ವಾಸಿಸುತ್ತಿದ್ದರು. ಅವರೊಬ್ಬ ಶ್ರಮಜೀವಿಯಾಗಿದ್ದರು. ಅವರ ಪತ್ನಿಯ ಹೆಸರು ಸೀತಮ್ಮ. ಅವರು ಒಬ್ಬ ಉತ್ತಮ ಗೃಹಿಣಿಯಾಗಿದ್ದರು. ರಾಮಯ್ಯ ಮತ್ತು ಸೀತಮ್ಮ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದರು. ಅದರ ಆದಾಯದಿಂದ ಅವರ ಜೀವನ ಯಾವ ಅಡೆತಡೆಯೂ ಇಲ್ಲದೆ ಉತ್ತಮವಾಗಿ ಸಾಗುತ್ತಿತ್ತು. ಅವರಿಗೆ ಒಬ್ಬಳೇ ಮಗಳು. ಅವಳ ಹೆಸರು ಚಂದ್ರಮತಿ. ಅವಳು ಅವಳ ಹೆಸರಿಗೆ ತಕ್ಕಂತೆ ತುಂಬಾ ಸುಂದರವಾಗಿದ್ದಳು. ಅವಳನ್ನು ನೆರೆಹೊರೆಯವರು ನೀನು ರಾಜಕುಮಾರಿ ಅಂತಿರುವೆ ಎಂದು ಹೊಗಳುತ್ತಿದ್ದರು. ಕೆಲವರು ಅವಳನ್ನು ಆಕಾಶದಿಂದ ದರಗಿಳಿದ ದೇವತೆ ಎನ್ನುತ್ತಿದ್ದರು. ಹೀಗಿರಲು ಒಮ್ಮೆ ಮಳೆ ಬಾರದೆ ಬೆಳೆ ಒಣಗಿ ಹೋಗಿ ತೀವ್ರತರವಾದ ಬರಗಾಲ ಉಂಟಾಯಿತು. ಆಗ ರಾಮಯ್ಯ ತುಂಬಾ ದುಃಖಿತರಾದರು. ಸೀತಾ, ಮಗಳೇ ಚಂದ್ರಮತಿ, ಇನ್ನು ಈ ಊರಿನಲ್ಲಿ ಜೀವನ ಸಾಗಿಸುವುದು ಕಷ್ಟ ಸಾಧ್ಯ. ನಾವು ಸ್ವಲ್ಪ ದಿನಗಳ ಮಟ್ಟಿಗೆ ಬೇರೆ ಊರಿಗೆ ವಲಸೆ ಹೋಗೋಣ. ಸಿದ್ಧರಾಗಿ. ರಾಮಯ್ಯ, ಸೀತಮ್ಮ, ಚಂದ್ರಮತಿ ಹಾಗೂ ಕೆಲವು ಕೆಲಸಗಾರರು ಕೆಲವು ಅಡಿಗೆ ಸಾಮಾನುಗಳು, ಪಾತ್ರೆ ಪರಿಕರಗಳು, ಆಭರಣಗಳು ಹಾಗೂ ಬಟ್ಟೆ ಬರಿಗಳನ್ನು ತೆಗೆದುಕೊಂಡು ಎತ್ತಿನ ಗಾಡಿಯಲ್ಲಿ ಹೊರಟರು. ಅವರು ಹೋಗುವ ದೂರದ ಪ್ರಯಾಣದ ದಾರಿಯಲ್ಲಿ ಕ್ರೂರ ಮೃಗಗಳಿಂದ ಕೂಡಿದ ಒಂದು ಕಾಡು ಎದುರಾಯಿತು. ಅವರು ಕಾಡಿನಲ್ಲಿ ಪ್ರಯಾಣಿಸುತ್ತಿರುವಾಗ ಒಂದು ದರೋಡೆಕೋರರ ಗುಂಪು ಅಡ್ಡಗಟ್ಟಿತು. ಅಲ್ಲಿ ನೋಡಿ, ಎತ್ತಿನ ಗಾಡಿಯಲ್ಲಿ ಯಾರೋ ಬರುತ್ತಿದ್ದಾರೆ. ಅವರನ್ನು ಬೆನ್ನಟ್ಟಿ ಅವರಲ್ಲಿರುವ ವಸ್ತುಗಳನ್ನು ಕಸಿದುಕೊಳ್ಳಿ. ಮಗಳೇ ಚಂದ್ರಮತಿ, ದರೋಡೆಕೋರರು ನಮ್ಮನ್ನು ಬೆನ್ನಟ್ಟಿದ್ದಾರೆ. ಅವರು ನಮ್ಮನ್ನು ಬಿಡುವುದಿಲ್ಲ. ಅವರು ನಿನ್ನನ್ನು ನೋಡಿದರೆ ಕೊಂಡೊಯ್ದು ಬಿಡುತ್ತಾರೆ. ನೀನು ಇಲ್ಲಿಯೇ ಇಳಿದುಕೋ. ಒಂದು ಪೊದರಿನಲ್ಲಿ ಅಡಗಿ ಕುಳಿತುಕೊಳ್ಳು. ಅವರು ಬಂದು ಹೋದ ನಂತರ ನಾವು ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇವೆ. ಅಪ್ಪ, ನಾನು ನಿಮ್ಮನ್ನು ಬಿಟ್ಟು ಹೋಗಲಾರೆ. ಏನೇ ಆದರೂ ನಾನು ನಿಮ್ಮ ಜೊತೆಗೆ ಇರುವೆ. ಚಂದ್ರಮತಿ, ನೀನು ಬುದ್ಧಿವಂತೆ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ದರೋಡೆಕೋರರಿಂದ ಹೇಗೋ ತಪ್ಪಿಸಿಕೊಳ್ಳುತ್ತೇವೆ. ಆದರೆ ಅವರು ನಿನ್ನನ್ನು ನೋಡಿದರೆ ಬಿಡುವುದಿಲ್ಲ. ಅವರು ನಿನ್ನನ್ನು ಅಪಹರಿಸಿಕೊಂಡು ಹೋಗುತ್ತಾರೆ. ದಯವಿಟ್ಟು ನೀನು ಇಲ್ಲಿಯೇ ಇಳಿದುಕೊಂಡು ಪದರಿನಲ್ಲಿ ಅಡಗಿ ಕುಳಿತುಕೊಳ್ಳು. ಮಾತನಾಡಿಕೊಂಡಿರಲು ಸಮಯವಿಲ್ಲ. ಬೇಗ ಇಳಿದುಕೋ ಮಗಳೇ. ಚಂದ್ರಮತಿ ಗಾಡಿಯಿಂದ ಇಳಿದುಕೊಂಡಳು. ದಟ್ಟ ಕಾಡಿನ ಮಧ್ಯೆ ಚಂದ್ರಮತಿ ಮಾಡುವುದೇನೆಂದು ತಿಳಿಯದೆ ಪೊದರಿನಲ್ಲಿ ಅಡಗಿ ಕುಳಿತಳು. ಅಪ್ಪ ಅಮ್ಮನಿಗೆ ಏನಾಯ್ತೋ ಕಾಣೆ. ಓ ದೇವರೇ, ನನ್ನ ತಂದೆ ತಾಯಿಯರನ್ನು ಕಾಪಾಡು. ಆಗ ಆ ಪೊದರಿನ ಬಳಿ ಒಂದು ಸುಂದರವಾದ ಗಿಳಿ ಹಾರಿ ಬಂದಿತು. ಆಶ್ಚರ್ಯವಾಗಿದೆ, ಗಿಳಿ ಮಾತನಾಡುತ್ತಿದೆ. ನಾನು ಬಹುದೂರದ ತಗಡೂರಿನಿಂದ ತಂದೆ ತಾಯಿಯರೊಡನೆ ಬಂದೆ. ಇಲ್ಲಿ ದರೋಡೆಕೋರರ ಬಳಿ ಸಿಕ್ಕಿ ಹಾಕಿಕೊಂಡೆವು. ನಾನು ಈ ಪೊದರಿನಲ್ಲಿ ಅಡಗಿಕೊಂಡೆ. ಆದರೆ ನನ್ನ ತಂದೆ ತಾಯಿಯರಿಗೆ ಏನಾಯಿತೋ ತಿಳಿಯಲಿಲ್ಲ. ಚಂದ್ರಮತಿ ಗಿಳಿ ಹೇಳಿದಂತೆ ಮಾಡಿದಳು. ಅವಳಿಗೆ ಊಟ, ವಸತಿ ಎಲ್ಲ ದೊರೆಯಿತು.
ರಾವಣರಿಂದ ತಪ್ಪಿಸಿಕೊಂಡ ರಾಮಯ್ಯ ಮತ್ತು ಸೀತಮ್ಮ ಒಬ್ಬ ಮಾಟಗಾತಿಯ ಬಳಿ ಸಿಕ್ಕಿ ಹಾಕಿಕೊಂಡರು. ಅವಳು ಅವರನ್ನು ಮಂತ್ರದಿಂದ ಬಂಧಿಸಿ ಇಟ್ಟಳು. ನಾನು ನಿಮ್ಮನ್ನೇ ಕಾಯುತ್ತಿದ್ದೆ. ಬರುವ ಅಮಾವಾಸ್ಯೆಯ ದಿನ ವಯಸ್ಸಾದ ದಂಪತಿಯರನ್ನು ನನ್ನ ಇಷ್ಟ ದೇವತೆಗೆ ಬಲಿ ಕೊಟ್ಟರೆ ನನಗೆ ಬೇಕಾದ ಎಲ್ಲಾ ಶಕ್ತಿಯೂ ಸಿಗುತ್ತದೆ. ಅವರ ಪರಿಸ್ಥಿತಿಯನ್ನು ದೂರದಿಂದ ಗಿಳಿ ಗಮನಿಸುತ್ತಿತ್ತು. ಸುಂದರಿ, ನಿಮ್ಮ ತಂದೆ ತಾಯಿಯನ್ನು ನಾನು ನೋಡಿದೆ. ಅವರನ್ನು ಒಬ್ಬ ಮಾಟಗಾತಿ ಬಂಧಿಸಿ ಇಟ್ಟಿದ್ದಾಳೆ. ನನ್ನ ಈ ಸ್ಥಿತಿಗೂ ಆ ಮಾಟಗಾತಿಯೇ ಕಾರಣ. ನಾನು ಪಕ್ಕದ ದೇಶದ ಯುವರಾಜ. ನಾನು ಬೇಟೆಯಾಡಲು ಈ ಕಾಡಿಗೆ ಬಂದಾಗ ಆ ಮಾಟಗಾತಿಯ ಬಳಿ ಸಿಕ್ಕಿ ಹಾಕಿಕೊಂಡೆ. ಅವಳು ನನ್ನನ್ನು ಗಿಳಿಯನ್ನಾಗಿ ಮಾಡಿ ನನ್ನ ಸೈನಿಕರನ್ನು ಮರವನ್ನಾಗಿ ಮಾಡಿಬಿಟ್ಟಳು. ಹೌದಾ? ಆ ಮಾಟಗಾತಿಯಿಂದ ಪಾರಾಗುವುದು ಹೇಗೆ? ನನ್ನ ತಂದೆ ತಾಯಿಯರನ್ನು ಕಾಪಾಡುವುದು ಹೇಗೆ? ಚಿಂತೆ ಮಾಡಬೇಡ ಸುಂದರಿ, ಅದಕ್ಕೆ ಒಂದು ದಾರಿ ಇದೆ, ಕೇಳು. ಒಂದು ದಿನ ಈ ಕಾಡಿಗೆ ಋಷಿಯೊಬ್ಬರು ಬಂದರು. ಅವರಲ್ಲಿ ನನ್ನ ಪರಿಸ್ಥಿತಿಯನ್ನು ತಿಳಿಸಿದೆ. ಆಗ ಅವರು ನನ್ನ ಪರಿಸ್ಥಿತಿಯನ್ನು ಕಂಡು ಮರುಗಿ ನನಗೆ ಒಂದು ಮಂತ್ರದ ಉಂಗುರವನ್ನು ಕೊಟ್ಟರು. ಹಾಗೂ ಹೀಗೆ ಹೇಳಿದರು: ಮಗು, ಈ ಕಾಡಿಗೆ ಒಬ್ಬ ಸುಂದರಿ ಬರುತ್ತಾಳೆ. ಅವಳಿಗೆ ಈ ಉಂಗುರವನ್ನು ಕೊಟ್ಟು ಧರಿಸಲು ಹೇಳು. ಅದನ್ನು ಧರಿಸಿಕೊಂಡು ಅಮಾವಾಸ್ಯೆಯ ದಿನ ಆ ಮಾಟಗಾತಿಯ ಬಳಿ ಹೋದರೆ ಮಾಟಗಾತಿಯಿಂದ ಸುಂದರಿಯನ್ನು ಕೊಲ್ಲಲು ಸಾಧ್ಯವಿಲ್ಲ. ಆಗ ಸುಂದರಿ ಮಾಟಗಾತಿಯ ಬಳಿ ಒಂದು ಮಂತ್ರದ ಶಕ್ತಿಯ ಮುತ್ತಿನ ಹಾರವಿದೆ. ಅದನ್ನು ಒಡೆದು ಹಾಕಿದರೆ ಆ ಮಾಟಗಾತಿಯ ಎಲ್ಲಾ ಶಕ್ತಿಯೂ ನಾಶವಾಗುತ್ತದೆ. ನಂತರ ಅಲ್ಲಿರುವ ಮಂತ್ರ ತೀರ್ಥವನ್ನು ನಿನಗೂ ಹಾಗೂ ನಿನ್ನ ಸೈನಿಕರಿಗೂ ಪ್ರೋಕ್ಷಣೆ ಮಾಡಿದರೆ ನಿಮಗೆ ನಿಜ ರೂಪ ದೊರೆಯುತ್ತದೆ. ಆಗ ಮಾಟಗಾತಿಯನ್ನು ಸುಲಭವಾಗಿ ಸಾಯಿಸಬಹುದು. ನಂತರ ನೀನು ಆ ಸುಂದರಿಯನ್ನು ವಿವಾಹವಾಗು, ಏಕೆಂದರೆ ಆ ಸುಂದರಿ ಪೂರ್ವ ಜನ್ಮದಲ್ಲಿ ನಿನ್ನ ಪತ್ನಿಯಾಗಿದ್ದಳು. ಶುಭವಾಗಲಿ, ಹೋಗಿ ಬಾ ಮಗು. ಇದನ್ನು ಕೇಳಿದ ಚಂದ್ರಮತಿ ಆ ಉಂಗುರವನ್ನು ತನ್ನ ಕೈಯಲ್ಲಿ ಧರಿಸಿಕೊಂಡಳು. ಅಮಾವಾಸ್ಯೆಯ ದಿನ ಸುಂದರಿ ಗಿಳಿಯ ಮಾತಿನಂತೆ ಗಿಳಿಯ ಜೊತೆಗೂಡಿ ಮಾಟಗಾತಿಯ ಪಾಳು ಬಿದ್ದ ಬಂಗಲೆಗೆ ಬಂದು ಸೇರಿದಳು. ಏಯ್, ನೀನು ಯಾರು? ಅಲ್ಲಿಯೇ ನಿಲ್ಲು, ಎಲ್ಲಿ ಬಂದೆ? ಅವಳನ್ನು ಕಡೆಗಣಿಸಿದ ಸುಂದರಿ ಸರಸರನೆ ಹೋಗಿ ಮಂತ್ರದ ಮುತ್ತಿನ ಸರವನ್ನು ತೆಗೆದುಕೊಂಡಳು. ಒಡೆದು ಪುಡಿ ಪುಡಿ ಮಾಡಿದಳು. ನಂತರ ಮಂತ್ರದ ತೀರ್ಥವನ್ನು ಗಿಳಿ ಮತ್ತು ಮರಗಳ ಮೇಲೆ ಸಿಂಪಡಿಸಿದಳು. ಆಗ ಯುವರಾಜ ಮತ್ತು ಸೈನಿಕರಿಗೆ ನಿಜ ರೂಪ ದೊರೆಯಿತು. ಆಗ ಮಾಟಗಾತಿ ಕೋಪದಿಂದ ತನ್ನಲ್ಲಿರುವ ಮಂತ್ರದಂಡವನ್ನು ಚಂದ್ರಮತಿಯ ಮೇಲೆ ಪ್ರಯೋಗಿಸಿದಳು. ಅದರಿಂದ ತಪ್ಪಿಸಿಕೊಂಡ ಚಂದ್ರಮತಿ ತನ್ನ ಮಂತ್ರದ ಉಂಗುರವನ್ನು ಮಾಟಗಾತಿಯ ಮೇಲೆ ಪ್ರಯೋಗಿಸಿ ಮಾಟಗಾತಿಯನ್ನು ಕೊಂದಳು. ನಂತರ ತಂದೆ ತಾಯಿಯರನ್ನು ಹಾಗೂ ಕೆಲಸಗಾರರನ್ನು ಮಂತ್ರಬಂಧನದಿಂದ ಬಿಡುಗಡೆಗೊಳಿಸಿದಳು. ಎಲ್ಲರೂ ಸಂತೋಷದಿಂದ ಒಗ್ಗೂಡಿದರು. ಆಗ ಯುವರಾಜ ಚಂದ್ರಮತಿ ಮತ್ತು ಅವಳ ತಂದೆ ತಾಯಿಯರನ್ನು ಕರೆದುಕೊಂಡು ತನ್ನ ರಾಜ್ಯಕ್ಕೆ ತೆರಳಿದನು. ಅಲ್ಲಿ ಯುವರಾಜನಿಗೂ ಚಂದ್ರಮತಿಗೂ ವಿಜೃಂಭಣೆಯಿಂದ ವಿವಾಹವಾಯಿತು. ಪಟ್ಟಧರಿಸಿದ ಯುವರಾಜ ಹಲವಾರು ವರ್ಷಗಳ ಕಾಲ ರಾಜ್ಯವನ್ನಾಳಿದನು. ಆತ್ಮೀಯ ಗೆಳೆಯರೇ, ಕತೆ ಇಷ್ಟವಾಯಿತಲ್ಲವೇ? ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.